ನೀವೇನಾದ್ರೂ ಗ್ಯಾಸ್ ಗೀಸರ್ ಬಳಕೆ ಮಾಡ್ತಿದ್ದೀರಾ? ಹಾಗಾದ್ರೆ ಗ್ಯಾಸ್ ಗೀಸರ್ ಅನ್ನ ಬಿಟ್ಟು ಬೇರೆ ದಾರಿ ನೋಡ್ಕೊಂಡ್ರೆ ಉತ್ತಮ. ಇಲ್ಲ ಅಂದ್ರೆ ನಿಮ್ ಪ್ರಾಣ ಯಾವ ಟೈಮಲ್ಲಿ ಬೇಕಾದ್ರೂ ಕೈ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಯಾಕೆ ನಾವು ಬೆಂಗಳೂರವ್ರಿಗೇನೆ ಈ ಗ್ಯಾಸ್ ಗೀಸರ್ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಿದೀವಿ ಅನ್ಕೊಂಡ್ರ? ಗೊತ್ತಾಗ್ಬೇಕು ಅಂದ್ರೆ ಗ್ಯಾಸ್ ಗೀಸರ್ ವಿಷಾನಿಲಕ್ಕೆ ಯುವತಿ ಬಲಿ. ವಾರದಲ್ಲಿ ಗ್ಯಾಸ್ ಗೀಸರ್ ದುರಂತಕ್ಕೆ 4 ಸಾವು. ಗ್ಯಾಸ್ ಗೀಸರ್ ಜನರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ಬಿಸಿ ಲೈಫ್ ಜನರ ಪ್ರಾಣವನ್ನ ಬಲಿ ಪಡಿತಾರೆ. ಕಳೆದೊಂದು ವಾರದಲ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬೇಗೂರಿನಲ್ಲಿ ತಂದೆ ಮಗ, ಸದಾಶಿವನಗರದ ಅಶ್ವಥ್ ನಗರದಲ್ಲಿ ಮಹಿಳೆ ಮೃತಪಟ್ಟಿದ್ದು, ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲರೂ ಕೂಡ ಸ್ನಾನಕ್ಕೆ ಹೋದಾಗಲೇ ದುರ್ಘಟನೆ ಸಂಭವಿಸಿರುವುದು. ಈ ಘಟನೆಗಳ ಮಧ್ಯೆ ಕಾಮಾಕ್ಷಿಪಾಳ್ಯದಲ್ಲಿ ಗ್ಯಾಸ್ ಗೀಸರ್ಗೆ ಯುವತಿ ಬಲಿಯಾಗಿದ್ದಾರೆ. 23 ವರ್ಷದ ರಾಜೇಶ್ವರಿ ಸ್ನಾನಕ್ಕೆ ಹೋದಾಗ ಮೃತಪಟ್ಟಿದ್ದಾರೆ. ಗ್ಯಾಸ್ ಗೀಸರ್ನಿಂದ ಬಿಡುಗಡೆ ಆಗುವ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ವಿಷ ಅನಿಲ ಸೇವಿಸಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಮೃತ ರಾಜೇಶ್ವರಿ ಬಿಕಾಂ ಪದವೀಧರೆಯಾಗಿದ್ದು, ಸೋದರ ಸಂಬಂಧಿಯೊಬ್ಬರ ಮದುವೆಯ ನಿಮಿತ್ತ ಕೆಲಸಕ್ಕೆ ರಜೆಯನ್ನ ಹಾಕಿ ಮನೆಯಲ್ಲೇ ಇದ್ರು. ಮದುವೆ ಕೂಡ ಮುಗ್ದಿತ್ತು. ಸಂಬಂಧಿಯೊಬ್ಬರ ತಿಥಿ ಕಾರ್ಯಕ್ಕೆ ಹೋಗಿ ಇದೇ 21ನೇ ತಾರೀಕು ಬಸವೇಶ್ವರ ನಗರದಲ್ಲಿರುವ ತಮ್ಮ ಮನೆಗೆ ವಾಪಸ್ಸಾಗಿದ್ರು. ಹೀಗೆ ಬಂದಾಕೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸ್ನಾನಕ್ಕೆ ಅಂತ ಸ್ನಾನದ ಕೊಠಡಿಗೆ ಹೋಗಿದ್ದಾಳೆ. ಈ ವೇಳೆ ಸ್ನಾನ ಮಾಡೋಕೆ ಗ್ಯಾಸ್ ಗೀಸರ್ ಆನ್ ಮಾಡಿದ್ದಾಳೆ. 15 ನಿಮಿಷ ಕಳೆದ್ರೂ ಹೊರಗೆ ಬಂದಿರಲಿಲ್ಲ. ಹಾಗಾಗಿ ಸಹೋದರ ಏನಾಯ್ತು ಅಂತ ಬಾಗಿಲು ಮುಟ್ಟಿದ್ದಾನೆ. ಡೋರ್ ಓಪನ್ ಆಗೇ ಇತ್ತು. ಆದ್ರೆ ಸಹೋದರಿ ಮಾತ್ರ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ಲು. ಅರ್ಧ ಅವರ್ ಬಿಟ್ಟು ನಾನು ಬಂದೆ ಸರ್. ನನ್ನ ಮನೆ ತಕ್ಕೆ ಬಂದು ನಾನು ಹೋದೆ ಮನೆ ಮೇಲೆ. ಅಲ್ಲಿ ಹೋಗಿದ ತಕ್ಷಣ ನಾನು ಮೇಲೆ ಹೋಗಿ ಹ್ಯಾಂಡ್ ವಾಶ್ ಕೈ ತೊಳ್ಕೊಂಡು ಆಮೇಲೆ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಹಂಗೆ ಆಗಿ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾರೆ ಸರ್. ಹಾಂ ಸರ್, ಬಿದ್ದೋಗ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಾವು ಎತ್ಕೊಂಡಾಗ ಅನ್ಕಾನ್ಷಿಯೇಷನ್ ಆಗಿದ್ರು ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ ತಕ್ಷಣ ಇಲ್ಲ ಹಾರ್ಟ್ ಬೀಟ್ ಇಲ್ಲ, ಏನು ಹಾರ್ಟ್ ಬೀಟ್ ಆಗ್ತಿಲ್ಲ ಅಂತ ಹೇಳಿದ್ರು ಸರ್. ಪಲ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ. ತಕ್ಷಣ ರಾಜೇಶ್ವರಿಯನ್ನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಷ್ಟರಲ್ಲಾಗಲೇ ಯುವತಿ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಗ್ಯಾಸ್ ಗೀಸರ್ನಿಂದ ಹೊರಬಂದ ಕಾರ್ಬನ್ ಮೊನಾಕ್ಸೈಡ್ ಯುವತಿಯ ಪ್ರಾಣ ತೆಗೆದಿದೆ. ಮಗಳ ಸಾವಿನಿಂದ ನೊಂದಿರುವ ತಂದೆ ಕಣ್ಣೀರಿಟ್ಟಿದ್ದಾರೆ. ಅವರೇಕಾಯಿ ಸುಲಿತಾ ಇದ್ರು ಸರ್. ನಾವು ಯಾರೋ ನಮ್ಮ ಸೊಸೆನೂ ಇದ್ರು, ಅವ್ರ್ಯಾರೋ ಸ್ನಾನ ಮಾಡ್ತಾರೆ. ನಾವು ಬಚ್ಚರ್ಮನ ಮಾಮೂಲಿ ಮಾಡ್ತಾ ಇದ್ರೆ ಅಂತ ತಿಳ್ಕೊಂಡಿವಿ ಸರ್. ಇವಳು ಮಾಡಿದ ಹೋಗ್ಬಿಟ್ಟು 10 ಮಿನಿಟ್ಸ್ ಆಗಿದೆ, ಆದರೂ ಈಚೆ ಕಡೆ ಬರೋಕ್ಕಾಗಿಲ್ಲ. ಅಷ್ಟರಲ್ಲಿ ಏನಾಗಿದೆ, ನಮ್ಮ ಮಗ ಬಂದು ಹ್ಯಾಂಡ್ ವಾಶ್ಗೆ ಕೈ ತೊಳ್ಕೊಳಕ್ಕೆ ಹೋಗಿದ್ದಾಳೆ. ನಮ್ಮ ಮಗಳು ಎಲ್ಲ ಸ್ನಾನ ಮಾಡಿ ಆಗಲೇ ಅನ್ಕಾನ್ಷಿಯಸ್ ಆಗ್ಬಿಟ್ಟಿದ್ದಾಳೆ. ಅದು ಸ್ವಾಲೋ ಆಗ್ಬಿಟ್ಟಿದೆ. ಕಾರ್ಬನ್ ಮೊನಾಕ್ಸೈಡು ಫುಲ್ ಇದಾಗ್ಬಿಟ್ಟು ಮಾತಾಡೋಕ್ಕೂ ಶಕ್ತಿ ಇಲ್ಲ. ಕೈ ಇದು ಮಾಡಿ ಬೋಲ್ಟ್ ಓಪನ್ ಮಾಡಿದಾಳು, ಈಚೆ ಬರೋಕ್ಕಾಗಿಲ್ಲ. ನಮ್ಮ ಮಗ ಬಂದು ಡೋರ್ ತೆಗೆದ ಅಷ್ಟೊತ್ತಿಗೆ ಅನ್ಕಾನ್ಷಿಯಸ್ ಬಿದ್ದೋಗ್ಬಿಟ್ಟು ಸರ್. ಬಿದ್ದು ಆದರೂ ನಾವು ಇದಕ್ಕೆಲ್ಲ ತೊಗೊಂಡೋದ್ವಿ. ಆಗಲೇ ಪಲ್ಸ್ ಫುಲ್ ಡೌನ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು ಸರ್. ಸದ್ಯ ಘಟನೆ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಗ್ಯಾಸ್ ಏಜೆನ್ಸಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪೊಲೀಸ್ ತನಿಖೆ ಮುಂದುವರೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.